ನಮಸ್ಕಾರ ರೈತ ಮಿತ್ರರೇ, ನಾನು ನಿಮ್ಮ ಅಶೋಕ್. ನೀವು ನೋಡ್ತಾ ಇರುವಂಥದ್ದು ಅಶೋಕ್ ಆಗ್ರೋ ಸ್ಟುಡಿಯೋ ಯೂಟ್ಯೂಬ್ ಚಾನಲನ್ನು. ರೈತ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನಮ್ಮ ಒಂದು ಯುವ ಪೀಳಿಗೆ ಏನು ಡೈರಿ ಫಾರ್ಮ್ ಕಡೆ ಮುಖ ಮಾಡ್ತಿದ್ದಾರೆ, ಯುವ ಪೀಳಿಗೆಯಲ್ಲಿ ಹೊಸ ಚಿಂತನೆಗಳು, ಹೊಸ ಆಲೋಚನೆಗಳು ಪ್ರತಿಯೊಬ್ಬರಲ್ಲೂ ಸಹ ಉದ್ಭವ ಆಗ್ತಾ ಹೋಗ್ತವೆ. ಪ್ರಸ್ತುತ ದಿನಗಳಲ್ಲಿ ಕೆಲವೊಂದು ಯುವ ರೈತರ ಆಲೋಚನೆಗಳು ಹೇಗಿದ್ದಾವೆ ಅಂತ ಅಂದರೆ, ಇವರು ಹಾಲು ಕರೆಯೋದೇ ಬೇಡ, ಅಂದರೆ ಪ್ರತಿ ದಿವಸ ಹಾಲು ಹಿಂಡೋದು, ಹಾಲು ಮಿಷಿನ್ಸ್ಗೆ ಇದರ ಖರ್ಚು ಅದರ ಖರ್ಚು, ಈ ಖರ್ಚುಗಳೇ ಬೇಡ, ಆದರೂ ನಾವು ಡೈರಿ ಫಾರ್ಮ್ ಮಾಡುವಂಥ ಆಲೋಚನೆಯನ್ನು ಮಾಡೋಣ. ಅಂದರೆ ಹಾಲು ತೆಗೆದಲ್ಲೇ ನಾವು ಡೈರಿ ಫಾರ್ಮನ್ನು ಮಾಡಬಹುದು. ಯಾವ ರೀತಿ ಏನು ಅನ್ನೋದನ್ನು ಆಲೋಚನೆ ಮಾಡ್ತಾರೆ. ಅಂತ ಆಲೋಚನೆ ಮಾಡುವಂಥ ರೈತರು ಇದ್ದಾರೆ. ಅಂದರೆ ದಾಣಿ ಮಿಶ್ರಣ ಅಧಿಕವಾಗಿ ಕ್ವಿಂಟಾಲ್ ದಾಣಿ ಮಿಶ್ರಣನ ತಂದು ನಾವು ರಾಸುಗಳಿಗೆ ಹಾಕಿ ಅದರಿಂದ ಹಾಲು ತೆಗೆದು ಅದರಿಂದ ನಾವು ಉತ್ಪಾದನೆಯನ್ನು ಮಾಡ್ತಾ ಇದ್ದೀವಿ. ಇದಿಲ್ಲದೆ ನಾವು ಡೈರಿ ಫಾರ್ಮ್ ಮಾಡ್ಬೋದಾ? ಖಂಡಿತ ಮಾಡ್ಬೋದು. ಏನು ಆ ಬಿಸ್ನೆಸ್ ಯಾವ ರೀತಿ ಆ ಪ್ಲಾನ್ ವರ್ಕೌಟ್ ಆಗುತ್ತೆ ಅಂತಂದರೆ, ನಾವು ಪ್ರತಿದಿನ ಹಾಲು ತೆಗೆಯೋದು ಬೇಡ, ಹಸಿ ಮೇವು, ಒಣ ಮೇವು, ದಾಣಿ ಮಿಶ್ರಣ ಅದು ಇದು ಅಂತ ಹೇಳ್ಬಿಟ್ಟು ಡೈಲಿ ಚಾಪ್ ಕಟ್ರಿಗೆ ಹಾಕಿ ಕೊಟ್ಟು ಮಾಡುವಂತಹ ವ್ಯವಹಾರವನ್ನು, ಅಂದರೆ ಕೂಲಿ ಆಳುಗಳನ್ನು ತಗ್ಗಿಸ್ಬಿಟ್ಟು ಕಡಿಮೆ ಬಂಡವಾಳವನ್ನು ಹಾಕಿ ಕಡಿಮೆ ಇದರಲ್ಲಿ ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡಿ ಹೆಚ್ಚು ಲಾಭವನ್ನು ಪಡೆಯುವಂತಹ ಒಂದು ರೂಟ್ಗಳನ್ನು, ಒಂದು ದಾರಿಗಳನ್ನು ಕಂಡುಕೊಳ್ತಾ ಇದ್ದಾರೆ ನಮ್ಮ ಯುವ ರೈತರು. ಏನು ಆ ಬಿಸ್ನೆಸ್ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಯಾರೆಲ್ಲ ನಮ್ಮ ವಿಡಿಯೋಗಳನ್ನು ಹೊಸದಾಗಿ ನೋಡ್ತಾ ಇದ್ದಾರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ, ನೋಡುವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲಸ್ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತಲೇ ಖಂಡಿತ ಒಂದು ಲೈಕ್ ಮಾಡಿ, ಹಾಗೆಯೇ ನಮಗೆ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಹೇಗೆ ಮಾಡ್ತೀರಾ ಅಂದರೆ, ಲೈಕ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡ್ತೀರಾ. ಖಂಡಿತ ನೀವು ಲೈಕ್ ಮಾಡ್ತೀರಾ ಅಂತ ನಾನು ಭಾವಿಸಿದ್ದೀನಿ. ಓಕೆ, ವಿಡಿಯೋನ ಲೆಂತ್ ಮಾಡ್ದಲ್ಲೇ ಸ್ಟಾರ್ಟ್ ಮಾಡೋಣ. ಹಾಗಾದರೆ ಪ್ರತಿನಿತ್ಯ ಹಾಲು ಕರೆಯೋದು ಬೇಡ, ನಾವು ಡೈರಿ ಫಾರ್ಮನ್ನು ಮಾಡೋಣ. ಅಂತಂದರೆ ಯಾವ ರೀತಿ ಬೇರೆ ಕಡೆಯಿಂದ ಹಸುಗಳನ್ನು ತಂದು ಅದನ್ನು ಕರು ಹಾಕುವ ತನಕ ಇಟ್ಕೊಂಡು ಮಾರಾಟ ಮಾಡ್ತಕ್ಕಂಥದ್ದಂತೂ ಅಲ್ಲ. ಯಾಕೆ ಅಂತಂದರೆ ಆ ಹಸುವನ್ನು ತಂದು ಸಹ ನಾವು ಹಾಲು ತೆಗಿಲೇಬೇಕು, ಆ ಡೈರಿ ಕೊಡಲೇಬೇಕು. ಇಲ್ಲಿ ಡೈರಿ ಕೊಡದಲ್ಲೇ, ಹಾಲು ಕೊಡದಲ್ಲೇ ನಾವು ಮಾಡುವಂಥ ಬಿಸ್ನೆಸ್ ಅಂತ ಅಂದರೆ ಕರುಗಳ ಬಿಸ್ನೆಸ್ಸು. ಕಾಫ್ಸ್ ಏನು ಕರು ಇದೆ, ಆ ಕರುಗಳ ಬಿಸ್ನೆಸ್ಸು ಯಾವ ರೀತಿ ಮಾಡಬೇಕು? ಕರುಗಳ ಬಿಸ್ನೆಸ್ಸಲ್ಲಿ ಡಿಮೆರಿಟ್ಸ್ ಅಂದರೆ ನಮಗೆ ಅನಾನುಕೂಲಗಳೇನಿದ್ದಾವೆ, ಅನುಕೂಲಗಳೇನಿದ್ದಾವೆ, ಅದರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ವೆರಿ ಇಂಪಾರ್ಟೆಂಟ್ ಬಿಸ್ನೆಸ್ಸು, ಖಂಡಿತ ದಿ ಬೆಸ್ಟ್ ಬಿಸ್ನೆಸ್ಸು. ಇಲ್ಲಿ ದಾಣಿ ಮಿಶ್ರಣ ಅಗತ್ಯವಾಗಿ ನಾವು ಕೆ ಜಿ ದಾಣಿ ಮಿಶ್ರಣವನ್ನು ಡೈಲಿ ಕೊಡುವಂಥ ಅವಶ್ಯಕತೆ ಇಲ್ಲ. ಇಷ್ಟು ಕೆ ಜಿ ಹಸಿ ಮೇವು, ಇಷ್ಟು ಕೆ ಜಿ ಒಣ ಮೇವು ಕಂಪಲ್ಸರಿ ನಾವು ಅಳತೆ ಲೆಕ್ಕದಲ್ಲಿ ಕೊಡುವಂಥ ಅವಶ್ಯಕತೆ ಇಲ್ಲ. ಶೆಡ್ಯೂಲ್ ಕಟ್ಬಿಟ್ಟು ಆ ಟೈಮು ಈ ಟೈಮು ಮೇವು ಕೊಡಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಮುಖ್ಯವಾಗಿ ಅತ್ಯಧಿಕ ಮೆಡಿಸಿನ್ ಕಾಸ್ಟ್ ಕಡಿಮೆ ಆಗುತ್ತೆ, ಕೂಲಿ ಆಳುಗಳ ಕಾಸ್ಟ್ ಕಡಿಮೆ ಆಗುತ್ತೆ, ದೊಡ್ಡ ಪ್ರಮಾಣದಲ್ಲಿ ಶೆಡ್ಗಳೇ ಬೇಕಿಲ್ಲ. ಇಂಥ ಬಿಸ್ನೆಸ್ಸನ್ನು ಸಹ ನಾವು ಮಾಡ್ಬೋದು ಅಂತ ಅಂದರೆ ಅದು ಕರುಗಳ ಬಿಸ್ನೆಸ್ಸು. ಯಾವ ರೀತಿ ಏನು ಮಾಡ್ಬೋದು ಅನ್ನೋದು ಹೇಳ್ತೀನಿ. ಕರುಗಳನ್ನು ತಂದುಬಿಟ್ಟು ನೀವು ಎಷ್ಟು ವರ್ಷದ ಕರು ತರಬೇಕು ಫಸ್ಟ್ ಮುಖ್ಯವಾಗಿ ಇದರಲ್ಲಿ ನೀವು ಗಮನಿಸಬೇಕು. ಇಲ್ಲ ಅಂತ ಅಂದರೆ ಇದು ಟೋಟಲ್ ಎಡವಟ್ ಮಾಡ್ಕೊಬಿಡ್ತೀರಾ. ಟೋಟಲ್ ಎಡವಟ್ ಆಯಿತು ಅಂತಂದರೆ ಓವರಾಲ್ ರೈತರು ಎಷ್ಟು ಬಿಸ್ನೆಸ್ ಅಂದರೆ ಎಷ್ಟು ಬಂಡವಾಳನ ಹಾಕಿರ್ತಾರೆ ಅಷ್ಟನ್ನು ಸಹ ಲಾಸ್ ಮಾಡ್ಕೊಳ್ತಾರೆ. ಯಾಕೆಂದರೆ ಎಚ್ಚರಿಕೆಯಿಂದ ನಾವು ಮಾಡುವಂತಹ ಕೆಲಸದ ಮೇಲೆ ನಮಗೆ ಶ್ರದ್ಧೆ ಇರಬೇಕು, ಆಸಕ್ತಿ ಇರಬೇಕು, ಎಚ್ಚರಿಕೆ ಇರಬೇಕು. ಇಷ್ಟು ಇದ್ದರೆ ನಾವು ಯಾವುದೇ ಕೆಲಸಕ್ಕೆ ಕೈ ಹಾಕಿ ಅದರಲ್ಲಿ ಮುಂದೆ ನಡೆಯುವಂತಹ ಚಾನ್ಸಸ್ ಇರುತ್ತೆ. ಒಂದು ವೇಳೆ ಆಯ್ತಲ್ವ ಯಾರೋ ಹೇಳಿದ್ರು ಈ ಥರ ಇದೆಯಂತೆ, ಈ ಥರ ಮಾಡೋಣ ಅಂತಂದರೆ ಅದಾಗೋದಿಲ್ಲ. ನಿಮ್ಗೆ ಅದ್ರ ಬಗ್ಗೆ ಆಸಕ್ತಿ ಮತ್ತು ಅವಗಾಹನೆ ಇರಬೇಕು ಅದರ ಬಗ್ಗೆ. ಏನು ಆ ಒಂದು ಫಾರ್ಮಿಂಗ್ ಟೆಕ್ನಿಕ್ಸ್ ಏನು, ಆ ಒಂದು ಕರುಗಳನ್ನು ಸಾಕಾಣಿಕೆ ಮಾಡೋದು ಹೇಗೆ ಅಂತ ಅಂದರೆ, ಏನಿಲ್ಲ, ಕರುಗಳು ಒಂದು ವಯಸ್ಸಿನ ನಂತರ ಇರುವಂತಹ ಕರುಗಳನ್ನು ತಂದು ಅವುಗಳನ್ನು ಸ್ವಲ್ಪ ಸಮಯದವರೆಗೂ ಮೇಯಿಸಬೇಕು. ಅದಕ್ಕೇನು ಓವರಾಗಿ ನಾವು ಕ್ರಮವಾಗಿ ಅಂದರೆ ಇಷ್ಟೇ ಹಾಲು ಕೊಡುವಂತಹ ರಾಸುಗಳಿಗೆ ಕೊಡುವಂತಹ ಮೇವೇನು ಅದಕ್ಕಷ್ಟು ಅವಶ್ಯಕತೆ ಇರೋದಿಲ್ಲ, ಕೇಳೋದು ಇಲ್ಲ ಅಷ್ಟೊಂದು. ಯಾಕೆಂದರೆ ಅವುಗಳ ಬಾಡಿ ವೇಟ್ ಕಡಿಮೆ ಇರುತ್ತೆ, ಅವುಗಳ ತಿನ್ನುವಂತಹ ಪ್ರಮಾಣ ಕಡಿಮೆ ಇರುತ್ತೆ. ಅವುಗಳನ್ನು ತಂದು ಒಂದಿಷ್ಟು ಕಾಲ ಅವುಗಳಿಗೆ ಸೆಮೆನನ್ನು ಕೊಡಿಸಿ ಅವು ಕರು ಹಾಕುವ ತನಕ, ಅಂದರೆ ಅವು ಗರ್ಭ ಧರಿಸಿ ಅವು ಕರು ಹಾಕುವ ಕೊನೆ ಹಂತದ ತನಕ ಇಟ್ಕೊಂಡು ಆ ನಂತರ ನೀವೇನಾದರೂ ಮಾರಾಟ ಮಾಡಿದರೆ ನೀವು ಹಾಲಲ್ಲಿ ಏನು ಅಮೌಂಟನ್ನು ತಗೋತೀರಾ ಅಂದರೆ, ಈಗ ಒಂದು ಹಸು ಕರು ಹಾಕಿ ಅದರಿಂದ ಒಂದು ಹಾಲಿನಿಂದ ಎಷ್ಟು ಅಮೌಂಟನ್ನು ಪಡ್ಕೊಳ್ತೀರಾ, ಒಂದು ಕರುವನ್ನು ಸಾಕಿ ಅಂದರೆ ಡೈಲಿ ಲೇಬರ್ಸ್ ಕಾಸ್ಟ್ ಇಲ್ದಲೆ ಅಂದರೆ ಖರ್ಚೇ ಕಡಿಮೆ ಆಗೋಗುತ್ತೆ. ಒಂದು ಕರುವನ್ನು ಸಾಕಿ ಅದು ಸೆಮೆನ್ ಕೊಡಿಸಿ ಅದು ಗರ್ಭ ಧರಿಸಿ ಕರು ಹಾಕುವ ಹಂತಕ್ಕೆ ಬಂದಾಗ ಅದನ್ನು ನೀವು ಮಾರಾಟ ಮಾಡಿದ್ರೆ ಅದರ ಡಬಲ್ ನೀವು ಹಾಲಿಂದ ತೆಗೆದುಕೊಂಡಿರುವಂತಹ ಡಬಲ್ ಕರು ಸಾಕಾಣಿಕೆಯಲ್ಲಿ ತೆಗೆದುಕೋಬೋದು. ಹೇಗೇನು ಆ ಲೆಕ್ಕಾಚಾರವನ್ನು ಟೋಟಲ್ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಮುಖ್ಯವಾಗಿ ನೀವು ಫಸ್ಟ್ ಇಲ್ಲಿ ಯಾವ ರೀತಿ ಕರುಗಳು ಅಂದರೆ ಎಷ್ಟು ವಯಸ್ಸಿನ ಕರುಗಳು ತಂದರೆ ನಿಮಗೆ ಲಾಭದಾಯಕ. ಮುಖ್ಯವಾಗಿ ಇಲ್ಲಿ ಹಾಲು ಕುಡಿಯೋದನ್ನು ಬಿಟ್ಟು ಮೇವು ತಿನ್ನುವಂತಹ ಕನಿಷ್ಠ 1 ವರ್ಷದ ಕರು ತಂದರೆ ನೀವು ಸಕ್ಸಸ್ ಆಗ್ಬೋದು ಈ ಒಂದು ಫಾರ್ಮಲ್ಲಿ, ಅಂದರೆ ಕರುಗಳು ಸಾಕಾಣಿಕೆ ಮಾಡುವಂಥ ಫಾರ್ಮಲ್ಲಿ. ಒಂದು ವೇಳೆ ನೀವು ಹಾಲು ಕುಡಿಯುವಂತಹ ಕರುಗಳೇನಾದರೂ ಕಡಿಮೆ ರೇಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇನ್ನೂ ಅದು ಹಾಲೇ ಬಿಟ್ಟಿರೋದಿಲ್ಲ, ಹಾಲು ಕುಡಿತಾನೆ ಇರುತ್ತೆ ಅಂಥ ಕರುಗಳು ನೀವು ತಂದರೆ ಅದು ಅಲ್ಲಿ ಉಳಿಯೋದಿಲ್ಲ. ಅಂದರೆ ತಾಯಿ ಹಾಲಿನ ಒಂದು ಪೋಷಕಾಂಶಗಳು ಬೇರೆ ಇದರಲ್ಲಿ ನಿಮ್ಗೆ ಸಿಗೋದಿಲ್ಲ ರಾಸುಗಳಿಗೆ. ಆ ರೀತಿ ನೀವೇನಾದರೂ ತಾಯಿ ಹಾಲನ್ನು ಬಿಡಿಸಿ ನೀವು ತಂದು
ಹೊರಗಡೆಯಿಂದ ಹಾಲು ಕೊಡ್ತೀನಿ ಅಂದ್ರೆ ಅದು ಕುಡಿಯೋದಿಲ್ಲ. ಆ ಬಾಂಡಿಂಗ್, ಆ ಅಟ್ಯಾಚ್ಮೆಂಟ್ ಹಂಗಿರುತ್ತೆ. ಅಟ್ಯಾಚ್ಮೆಂಟನ್ನು ನೀವು ಕಡಿಮೆ ಅಂದರೆ ಅದನ್ನು, ಆ ಬಂಧವನ್ನು ನೀವು, ಆ ಸಂಬಂಧವನ್ನು ನೀವು ಕಡಿತಗೊಳಿಸಿ ತೆಗೆದುಕೊಂಡ್ಬಂದರೂ ಅದು ಇಲ್ಲಿ ಸಕ್ಸಸ್ ಆಗಲಿಕ್ಕೆ ಸಾಧ್ಯವಿಲ್ಲ. ಕನಿಷ್ಠ ನೀವು 1 ವರ್ಷದ ಕರುಗಳನ್ನು ನೀವು ಪರ್ಚೇಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಈಗ ಕನಿಷ್ಠ ಒಂದು 10 ರಾಸುಗಳನ್ನು ನೀವು ಪರ್ಚೇಸ್ ಮಾಡಬೇಕಾದ್ರೆ, ಒಂದು ಸಿಂಪಲ್ ಲೆಕ್ಕಾಚಾರವನ್ನು ಹೇಳ್ತೀನಿ, ಒಂದು 10 ರಾಸುಗಳನ್ನು ಪರ್ಚೇಸ್ ಮಾಡಬೇಕಾದ್ರೆ ಕನಿಷ್ಠ ಅಂದರೆ ಒಳ್ಳೆ ಸದೃಢ ಮತ್ತು ಹೆಚ್ಚು ಹಾಲು ಕೊಡುವಂಥ ರಾಸುಗಳು ಕನಿಷ್ಠ 1 ಲಕ್ಷ, 10 ಲಕ್ಷ ರೂಪಾಯಿ ನೀವು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಸೊ ಫೀಡ್ ಕಾಸ್ಟ್ಗೆ ಒಂದಿಷ್ಟು ಲಕ್ಷ, ಸೊ ಶೆಡ್ಗೆ ಒಂದಿಷ್ಟು ಲಕ್ಷ, ಲೇಬರ್ಗೆ ಒಂದಿಷ್ಟು ಲಕ್ಷ, ಮೇವ್ಗೆ ಒಂದಿಷ್ಟು ಲಕ್ಷ. ಸೊ ಕನಿಷ್ಠ ಸುಮಾರು ಲಕ್ಷಗಳ ಮೇಲೇ ಇನ್ವೆಸ್ಟ್ ಮಾಡ್ತೀವಿ. ಇಲ್ಲಿ ನಾವು ಜಸ್ಟ್ ರಾಸುಗಳನ್ನು ಕೊಳ್ಳಲಿಕ್ಕೇನೆ ಎಷ್ಟು 10 ಲಕ್ಷ ಇನ್ವೆಸ್ಟ್ ಮಾಡಿದ್ದೀವಿ. ಸೊ ನೀವೊಂದು 20,000ನೋ 15ರಿಂದ 20,000 ನಿಮಗೆ ಒಳ್ಳೆ ಕರು ಸಿಗುತ್ತೆ. 25 ಇಲ್ಲಿ ಓಕೆ. ಸೊ ನೀವು 2.5 ಲಕ್ಷದಲ್ಲಿ, 25 ಅಂದ್ರೂ ನಿಮ್ಗೆ 2.5 ಲಕ್ಷದಲ್ಲಿ ನಿಮಗೆ ಎಷ್ಟು ಸಿಗುತ್ತೆ? 10 ಕರುಗಳು ಸಿಗುತ್ತೆ. ಅಂದರೆ ಬ್ರೀಡಿಂಗ್ ಇಂಪಾರ್ಟೆಂಟ್. ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋದು, ಈಗ ಒಂದು ಕರು, ಒಂದು ವರ್ಷದ ವಯಸ್ಸಿನ ಕರು ತೆಗೆದುಕೊಂಡಿದ್ರೆ ಅದೇ ಎಮ್ಮೆ ಕರುಗಳಾದರೆ 1.5 ಇಯರ್ ಮೇಲೆ ಇರ್ತಕ್ಕಂಥ ಒಟ್ಟಿಗೆ ಪರ್ಚೇಸ್ ಮಾಡಬೇಕು ನಾವು. ಯಾಕೆಂತಂದರೆ 14 ತಿಂಗಳಿಗೆ ಅದು ಬೆದೆಗೆ ಬರ್ಬೋದು, ಸೆಮೆನಿಗೆ ಬರ್ಬೋದು. ಬಟ್ ನೀವು ಆಗ ಕೊಡಿಸೋದಕ್ಕಿಂತ ಅದನ್ನು ಒಂದು 16-17 ಅಂದರೆ ನೆಕ್ಸ್ಟ್ ಬರುವಂತಹ ಬೆದೆಗಳಿಗೆ ಕೊಡಿಸಿದ್ರೆ ಸೊ ಅದು ಸದೃಢವಾಗಿ ಬೆಳ್ಕೊಂಡಿರುತ್ತೆ. ಪ್ಲಸ್ ಅದಕ್ಕೆ ಆ ಒಂದು ಸೆಮೆನ್ ಸೆಟ್ ಆಗಲಿಕ್ಕೆ ಚಾನ್ಸಸ್ ಇರುತ್ತೆ. ಕನಿಷ್ಠ 1 ವರ್ಷ ನೀವೇನಾದರೂ ಅದನ್ನು ಸಾಕಾಣಿಕೆ ಮಾಡಿದರೆ, ಸೆಮೆನ್ ಕೊಡಿಸಿ 1 ವರ್ಷದ ತನಕ, ಸೊ ಅದು ತೀರಾ ಫಸ್ಟ್ ಕರುವಿಗೆ ಲ್ಯಾಕ್ಟೇಷನ್ಸ್ಗೆ ಬರುತ್ತೆ. ಸೊ ನೀವು ಆಗ ಮಾರಾಟ ಮಾಡ್ಕೋಬೋದು, ತೊಂದರೆ ಇಲ್ಲ. ಒಂದು ವೇಳೆ ನಾವು ಮಾರಾಟ ಮಾಡಲ್ಲ, ಅದರಿಂದ ನಾವು ಅಲ್ಲಿ ತೆಗೆದು ನೆಕ್ಸ್ಟ್ ಸೆಕೆಂಡ್ ಲ್ಯಾಕ್ಟೇಷನ್ಸ್ಗೆ ಮಾರಾಟ ಮಾಡ್ತೀವಿ ಅಂದರೆ ನೀವಿನ್ನೂ ಡಬಲ್ ತೆಗೆದುಕೋಬೋದು. ಹೇಗೆ ಅಂತಂದರೆ ಫಸ್ಟ್ ಲ್ಯಾಕ್ಟೇಷನ್ಸಲ್ಲಿ ಕರು ಒಂದು 20,000 ಎಷ್ಟು ಇಟ್ಟಿರ್ತೀರ, ಪ್ಲಸ್ ಅದ್ರ ಜೊತೆಗೆ ಒಂದು 20,000 ದಾಣೆ ಆಗ್ಬೋದು, ಲೇಬರ್ ಕಾಸ್ಟ್ ಟೋಟಲ್ ಎಲ್ಲ ಸೇರಿ ಒಂದು 40,000 ರೂಪಾಯಿ ಖರ್ಚಾಗಿದೆ. ಫಸ್ಟ್ ಲ್ಯಾಕ್ಟೇಷನ್ಸಲ್ಲಿ ನೀವು ಮಾರಿದ್ರೆ ಒಂದು 60ರಿಂದ 80,000 ಮಾರಿದ್ದೀರ ಅಂತ ಅಂದರೆ ಒಂದು 20,000 to 25,000 ನಿಮಗೆ ಪ್ರಾಫಿಟ್ ಸಿಗುತ್ತೆ. ಬಟ್ ನೀವೇನಾದರೂ ಸೆಕೆಂಡ್ ಲ್ಯಾಕ್ಟೇಷನ್ಸ್ಗೆ ಮಾರಿದ್ರೆ, ಫಸ್ಟ್ ಲ್ಯಾಕ್ಟೇಷನ್ಸಲ್ಲಿ ಅದರ ಓವರ್ ಆಲ್ ಖರ್ಚನ್ನು ನೀವು ಹಾಲಿನಲ್ಲಿ ತೆಕ್ಕೊಂಡಿರ್ತೀರ. ಸೆಕೆಂಡ್ ಲ್ಯಾಕ್ಟೇಷನ್ಸ್ಗೆ ನೀವು ಅದೇ 80,000ಕ್ಕೆ ಮಾರಿದ್ರೆ ನಿಮ್ಗೆ ಟೋಟಲಿ 50,000ರಿಂದ 60,000 ರೂಪಾಯಿ ಲಾಭ ಸಿಗುತ್ತೆ ಕರುಗಳನ್ನು ಸಾಕಾಣಿಕೆ ಮಾಡೋದ್ರಿಂದ. ಸೊ ನೀವು ಯಾವ ರೀತಿ ಆದರೂ ಮಾಡ್ಬೋದು. ಇಲ್ಲ ಟೋಟಲಿ ನಾವು ಹೋಲ್ಸೇಲಾಗಿ ಕೊಡ್ತೀವಿ ಅಂತಂದ್ರೆ ನೋ ಪ್ರಾಬ್ಲಮ್. ನೀವೇನು ಹಾಲಿನಿಂದ ಆದಾಯವನ್ನು ಪಡಿತಾರ ಅದರ ಒಂದು ಹೆಚ್ಚು ಲಾಭವನ್ನು ಆ ಒಂದು ಕರುಗಳ ಮಾರಾಟದಿಂದ, ಅಂದರೆ ಗರ್ಭ ಧರಿಸಿ ಅದು ಕರು ಹಾಕಲಿಕ್ಕೆ ಹತ್ತಿರಕ್ಕೆ ಬಂದಂಥ ಸಮಯದಲ್ಲಿ ನೀವು ಮಾರಾಟ ಮಾಡಿದ್ರೆ ಅದರ ಡಬಲ್ ಆದಾಯವನ್ನು ಪಡ್ಕೊಳ್ತಾರೆ. ಸೊ ಮ್ಯಾಕ್ಸಿಮಮ್ ಅಂದರೆ ಯುವಕರು ಇವತ್ತು ವಿಭಿನ್ನವಾಗಿ ಆಲೋಚನೆ ಮಾಡಿ ಸೊ ಈ ರೀತಿ ಫಾರ್ಮ್ಗಳನ್ನು ಸಹ ಮಾಡ್ತಾ ಇದ್ದಾರೆ. ಅಂದರೆ ಆದಾಯ ಗಳಿಸುವ ನಿಟ್ಟಿನಲ್ಲಿ, ಆದಾಯದ ಉದ್ದೇಶದಿಂದ, ಸೊ ರೆವಿನ್ಯೂ ಜನರೇಟ್ ಮಾಡಲಿಕ್ಕೋಸ್ಕರ ಈ ರೀತಿ ವಿಭಿನ್ನ ಆಲೋಚನೆಗಳು ಸಹ ಸುಮಾರು ಯುವಕರು ಮಾಡ್ತಿದ್ದಾರೆ. ಅದೊಂದು ರೀತಿ ಬೆಸ್ಟ್ ಐಡಿಯಾನೇ. ಸೊ ಕಡಿಮೆ ಅವಧಿಯಲ್ಲಿ ಸೊ ಉತ್ತಮ ಆದಾಯವನ್ನು ಗಳಿಸಲಿಕ್ಕೆ ಅದು ಬೆಸ್ಟ್ ಐಡಿಯಾ. ಖರ್ಚು ಕಡಿಮೆ ಇರುತ್ತೆ, ಇಲ್ಲಿ ಆದಾಯನೂ ಜಾಸ್ತಿ ಇರುತ್ತೆ. ಒಂದು ವೇಳೆ ನೀವೇನಾದರೂ ಹಾಲು ಕರೆದು ಹಾಲು ಹಾಕಿ ಅದಕ್ಕೆ ಲೇಬರ್ ಸೀಟು ಮತ್ತೆ ಅದಕ್ಕೆ ನಿಮ್ಗೆ ಗೊತ್ತಿದೆ ಎಷ್ಟು ಖರ್ಚಿದೆ ಅದರಲ್ಲಿ ಅನ್ನೋದು. ಸೊ 50-50 ಇಲ್ಲಿ ಖರ್ಚು 50 ತೆಗಿಬೇಕು, ರಿಮೈನಿಂಗ್ 50 ನಮ್ಗೆ ಉಳಿತಾಯ ಆಗುತ್ತೆ. ಸೊ ಅದು ಗೊತ್ತಿರುತ್ತೆ. ಆ ಉದ್ದೇಶಕ್ಕೋಸ್ಕರ ನೀವೇನಾದರೂ ಆ ಒಂದು ಕಾಫ್ ಫಾರ್ಮಿಂಗ್ ಅಂದರೆ ಆ ಕರುಗಳ ಒಂದು ಫಾರ್ಮಿಂಗ್ ಮಾಡ್ತೀರಂದರೆ ಖಂಡಿತ ಬ್ರೀಡನ್ನು ಒಳ್ಳೆ ಬ್ರೀಡ್ ಸೆಲೆಕ್ಟ್ ಮಾಡ್ಕೋಬೇಕು. 1 ವರ್ಷದ ಕರುವನ್ನೇ ಸೆಲೆಕ್ಟ್ ಮಾಡ್ಕೋಬೇಕು. 14 ತಿಂಗಳಿಗೆ ಬಂದಂತಹ ಸೆಮೆನ್ ಬಿಟ್ಟು ನೆಕ್ಸ್ಟ್ ಬರುವಂತಹ ಸೆಮೆನ್ಗೆ ನೀವು ಕೊಡಿಸ್ಬೇಕು. ಪ್ಲಸ್ ಬಾಡಿ ಡೆವಲಪ್ಮೆಂಟನ್ನು ಇಲ್ಲಿ ನೀವು ಗಮನದಲ್ಲಿ ಅಲ್ಲಿ ನೀವು ಏನು ಅಧಿಕ ಹಾಲಿನ ಇಳುವರಿಯನ್ನು ಕೊಡಲಿಕ್ಕೆ ಏನೇನು ಗಮನ ಕೊಡ್ತೀರಾ, ಇಲ್ಲಿ ಬಾಡಿ ಡೆವಲಪ್ಮೆಂಟ್ ಮಾಡಲಿಕ್ಕೆ ಅದೇ ರೀತಿಯ ಒಂದು ಗಮನವನ್ನು ಹರಿಸಿದರೆ ಸೊ ಖಂಡಿತ ಇದರಲ್ಲಿ ದಿ ಬೆಸ್ಟಾಗಿ ನಾವು ಕಾಫ್ ಫಾರ್ಮಿಂಗನ್ನು ಖಂಡಿತ ಮಾಡ್ಬೋದು. ಸೊ ಖಂಡಿತ ಈ ರೀತಿ ಮಾಡಿಕೊಂಡು ನೀವು ಒಳ್ಳೆ ಆದಾಯನ ಗಳಿಸ್ತೀರ ಅಂತ ಹೇಳ್ತಾ ನಾನು ನಿಮ್ಮ ಅಶೋಕ್, ನಮಸ್ಕಾರ.